ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಚೆಕಪ್ ಇತ್ತು. 15 ಡೇಸ್ಗೆ ಈಗ ಚೆಕಪ್ ಕರೀತಾ ಇದ್ದಾರೆ. ಸೊ ಲಾಸ್ಟ್ 15 ಡೇಸ್ ಚೆಕಪ್ಗೆ ಹೋಗಿದೆ, ಈಗ ಮತ್ತೆ ಕರೀತಿದ್ದಾರೆ. ಚೆಕಪ್ಗೆ ಹೋಗ್ತಾ ಇದ್ದೀನಿ. ಈ ಚೆಕಪ್ಪಲ್ಲಿ ಏನು ಹೇಳಿದ್ರು, ಏನಾಯಿತು ಅಂತ ಕಂಪ್ಲೀಟ್ ಈ ಲಾಗಲ್ಲಿ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ಹಂಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೀಟು ಬಾಡಿಗೆ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಅದಕ್ಕೆ ಆಯಿಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಜಶ್ವಿಕಾ ಹಾಯ್ ಹಾಯ್ ಹಾಯ್. ಜಶ್ವಿಕಾ, ನೀನು ಹೇಳೀಗ, ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ? ತಂಗಿ ಬೇಕಾ, ತಮ್ಮ ಬೇಡವಾ? ಏಕೆ ಏಕೆ? ಸೊ ಜಶ್ವಿಕಂಗೆ ತಂಗಿ ಬೇಕಂತೆ. ಇನ್ನೊಂದು ಮಂತ್ ಒಳಗೆ ಗೊತ್ತಾಗುತ್ತೆ ತಮ್ಮ ಬರ್ತಾನೋ ತಂಗಿ ಬರ್ತಾಳೋ ಅಂತ, ಅಲ್ವಾ ಮಗಳೇ? ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊರಡಬೇಕೀಗ. ಆಟೋ ಬುಕ್ ಮಾಡಿದ್ದೀನಿ, ಈಗ ಹೊರಡೋಣ. ಸೊ ಬನ್ನಿ. ಸೊ ಆಟೋ ಬಂತು, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಸಿಟಿಂಗ್ ಯಾವಾಗ ಬರೋಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ವಿಸಿಟಿಂಗಲ್ಲಿ ಮೇ ಬಿ ಸ್ಕ್ಯಾನಿಂಗ್ ಇರ್ಬೋದು, ಯಾಕಂದರೆ 8 ಕಂಪ್ಲೀಟಾಗಿ 9 ಮಂತ್ಸಿಗೆ ಬೀಳುತ್ತೆ. ಸ್ವಲ್ಪ ವೆದರು ಕೂಡ ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸ್ವಲ್ಪ ಹೊತ್ತು ಮಳೆ ಬರ್ತಾ ಇರುತ್ತೆ. ಸೊ ನನಗೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಟ್ರಾವೆಲ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತೈತೆ. ಅಯ್ಯೋ ಸಾಕಪ್ಪ, ಯಾವಾಗ ಡೆಲಿವರಿ ಆಗುತ್ತೆ ಅಂತ ಅನಿಸ್ಬಿಟ್ಟಿದೆ. ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗಿ ಡೆಲಿವರಿ ಆಗಿಬಿಟ್ರೆ ಸಾಕು. ಸೊ ಮಳೆ ಬರ್ತಿತ್ತು ಅಂತ ಫುಲ್ ಆಟೋದವರು ಕವರ್ ಮಾಡಿದರು. ಹೇಗಿದೆ ಅಂದರೆ ಅರ್ಧ ಗಂಟೆ ಬಿಸಿಲಿರುತ್ತೆ, ಇನ್ನು ಅರ್ಧ ಗಂಟೆಗೆ ಮಳೆ ಬರುತ್ತೆ. ಒಂಥರ ಸೈಕ್ಲೋನ್ ಥರ ಆಗಿಬಿಟ್ಟೈತೆ. ನನಗೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಫೀಲ್ ಆಗ್ತಿತ್ತು. ಅದಕ್ಕೆ ನನ್ನ ಮಗಳು ಮಲ್ಕೋ ಮಮ್ಮಿ ಅಂತ ಹೆಗ್ಲ ಮೇಲೆ ಹಾಕೋತಾಳೆ. ಒಂದೊಂದು ಸತಿ ತುಂಬಾ ಕೇರ್ ಮಾಡ್ತಾಳೆ, ಒಂದೊಂದು ಸತಿ ನಮ್ಮ ಅಮ್ಮನ ಥರ ಅಂತ ಫೀಲ್ ಆಗುತ್ತೆ. ಒಂದೊಂದು ಸತಿ ತುಂಬಾ ಕಾಟ ಕೊಟ್ಬಿಡ್ತಾಳೆ, ಇಷ್ಟು ಇರಿಟೇಷನ್ ಮಾಡಿಬಿಡ್ತಾಳೆ ಅಂದರೆ ಹೊಡೆದ್ಬಿಡೋಣ ಚೆನ್ನಾಗಿ ಅನ್ನಷ್ಟು ಇರಿಟೇಷನ್ ಮಾಡ್ತಾಳೆ. ಬಟ್ ಅವಳು ಇನ್ನೂ ಚಿಕ್ಕವಳಲ್ವ, ಅಷ್ಟು ಗೊತ್ತಾಗಲ್ಲ ಅಂತ ನಾನೇ ಸುಮ್ಮನೆ ಆಗ್ತೀನಿ. ಇನ್ನೂ ಅವಳು 2.5 ವರ್ಷ ಅಲ್ವಾ. ಸೊ ಅದಕ್ಕೆ ನಾವು ಸ್ವಲ್ಪ ಊರಿಂದ ಬರೋದ್ರಿಂದ ಲೇಟ್ ಆಗಿರೋದ್ರಿಂದ ಡಾಕ್ಟರ್ಗೆ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀವಲ್ಲ, ಅವ್ರಿಗೆ ಕಾಲ್ ಮಾಡಿದ್ದೆ, ಡಾಕ್ಟರ್ ಬಂದಿದ್ದಾರಾ, ಇದ್ದಾರಾ ಅಂತ. ಇಲ್ಲ ಇದ್ದಾರೆ, ಬನ್ನಿ, ಇನ್ನು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ ಅಂದರು. ಓಕೆ ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ಈಗ ನನಗೆ ಒಂದು ಸ್ವಲ್ಪ ಎಲ್ಲಿ ತಪ್ಸೆಟ್ ಆಯ್ತಾ ಇದ್ದಂಗೆ ಸ್ವಲ್ಪ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಬಿಡಿಸ್ಬೇಕು ಅದು ಫಸ್ಟು. ಜಾಸ್ತಿ ಏನು ಅಡಿಕ್ಟ್ ಆಗಿಲ್ಲ, ಸ್ವಲ್ಪ ನಾವು ನಿಶಬ್ದವಾಗಿರ್ತಾಳಲ್ಲ ಅಂದ್ಬಿಟ್ಟು ಕೂತಿದ್ವಿ. ಆಮೇಲೆ ಇಲ್ಲೇ ಚೆಕಪ್ಪು, ಏನು ವೆಯ್ಟ್ ಚೆಕ್ ಮಾಡೋದು ಮತ್ತು BP ಎಲ್ಲ ಚೆಕ್ ಮಾಡೋದು, ವೆಯ್ಟ್ ಮಾಡ್ತಿದ್ವಿ. ಹೋಗಿ ಆ ಪಕ್ಕದ ರೂಮಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಕೂತಿದ್ವಿ. ಅವಳು ಮೊಬೈಲಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ಲು. ನನಗಂತೂ ಫುಲ್ಲು ಟಯರ್ಡ್ ಅನಿಸುತ್ತೆ. ನಾನು ದಪ್ಪ ಆಗಿದ್ದೀನೋ ಸಣ್ಣ ಆಗಿದ್ದೀನೋ ಒಂದು ಗೊತ್ತಾಯ್ತಿಲ್ಲ. ಕ್ಯಾಮ್ರಾದಲ್ಲಿ ನೋಡಿದಾಗ ಸ್ವಲ್ಪ ದಪ್ಪ ಕಾಣಿಸ್ತೀನಿ, ವೆಯ್ಟ್ ಚೆಕ್ ಮಾಡಿದಾಗ ಫುಲ್ಲು ಸಣ್ಣ ಕಾಣಿಸ್ತೀನಿ. ಅದೇನು ಅಂತ ಗೊತ್ತಿಲ್ಲ. BP ಚೆಕ್ ಮಾಡ್ತಿದ್ರು. ವೆಯ್ಟು ಕೂಡ ನನಗೆ ಜಾಸ್ತಿನೇ ಆಗಿಲ್ಲ. ಅದಕ್ಕೆ ಯಾಕೆ ವೆಯ್ಟೇ ಜಾಸ್ತಿ ಆಗಿಲ್ವಲ್ಲ ನೀವು ಅಂತ ಅವ್ರು ಕೇಳ್ತಿದ್ರು. ಅದಕ್ಕೆ ಮಗುನೆಲ್ಲ ನೋಡ್ಕೋಬೇಕಲ್ವ, ಸ್ವಲ್ಪ ರಿಸ್ಕ್ ಆಗ್ತಿದೆ ಅಂತ ಅಂದೆ. ಅಷ್ಟೊಂದು ಕಾಟ ಕೊಡ್ತಾಳ ಮಗಳು ಅಂತ ಅವ್ರು ಕೇಳ್ತಿದ್ರು. ಆ ಥರ ಏನಿಲ್ಲ, ಬಟ್ ಅದರಲ್ಲಿಗೆ ವೆಯ್ಟ್ ಗೇನ್ ಆಗಿದೆ, ಬಟ್ ಇದರಲ್ಲಿ ವೆಯ್ಟ್ ಗೇನ್ ಆಗಿಲ್ಲ ಅಂತ ಹೇಳ್ತಿದ್ದೆ. ಸ್ವಲ್ಪ ವೆಯ್ಟ್ ಗೇನ್ ಆಗಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು BP ಎಲ್ಲ ಚೆಕ್ ಮಾಡಿ ಫೈಲ್ ತೊಗೊಂಡೋಗ್ಬಿಟ್ಟು ಕೊಡಿನೇ ಅಲ್ಲಿ ನೆಕ್ಸ್ಟ್ ಪಕ್ಕದ ರೂಮ್ಗೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಫೈಲ್ ಕೊಟ್ಬಿಟ್ಟು ಹೋಗಿ ವೆಯ್ಟ್ ಮಾಡ್ತಿದ್ವಿ. ಆಲ್ಮೋಸ್ಟ್ 5:45 ಹತ್ತತ್ರ 6 ಗಂಟೆ ಆಗಕ್ಕೆ ಬರ್ತಿತ್ತು. ಇನ್ನೂ ನಮ್ಗೆ ನೋಡಿರಲಿಲ್ಲ. ವೆಯ್ಟು ತುಂಬ ಜನ ಇದ್ದರು ಈ ಸತಿ. ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದನೂ ಓಕೆ ಆಯಿತು. ನಮ್ಮದು ನೋಡಿ ಮುಗಿಸೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಡ್ತು. ನೆಕ್ಸ್ಟು ವಿಸಿಟಿಂಗ್ಗೆ ನನಗೆ 23ಗೇನೋ ಬರೋಕ್ಕೆ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ, ಆಗ ನಾನು ನಿಮಗೆ C-ಸೆಕ್ಷನ್ ಡೇಟ್ ಹೇಳ್ತೀನಿ ಕನ್ಫರ್ಮ್ ಆಗಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಆನ್ ದ ವೇ ಬರಬೇಕಾದ್ರೆ ಅವ್ರ ಮಗಳು ಫಿಶ್ಶು ಅಂತ ಕೇಳ್ತಿದ್ಲು. ಸೊ ಅದಕ್ಕೆ ತವ ಫ್ರೈ ಮಾಡ್ತಿದ್ರಲ್ಲ, ಅಪ್ಪ ಮಗಳು ಇಬ್ಬರು ಹೋಗಿ ಫಿಶ್ ತೊಗೊಬರೋಕ್ಕೆ ಹೋದರು. ಅಲ್ಲೇ ನಾನು ಆಟೋದಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ನನಗೆ ಯಾಕಂತ ಅಂದರೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಸ್ವಲ್ಪ ನನಗೀಗ ಹೊಟ್ಟೆ ಪೇಯ್ನ್ ಆಗೋದು, ಹೊಟ್ಟೆ ಒಂಥರ ಕಲ್ಲು ಥರ ಆಗೋದು ಥರ ಫೀಲ್ ಆಗ್ತಿತ್ತು ತುಂಬ ಈಗ 1 ವೀಕಿಂದ. ಸೊ ಅದೂ ಫಸ್ಟ್ ಇಂಪಾರ್ಟೆಂಟಾಗಿ ತೋರಿಸ್ಬೇಕಾಗಿದ್ದೆ ಅದು. ಸೊ ಅದಕ್ಕೆ ಹೋಗಿದ್ವಿ.
ಸರಿ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸಿದ್ರೆ ಏನಂತ ಹೇಳಿದ್ರು ಅಂತ ನಾನು ಹೇಳ್ತೀನಿ. ಅವಳು ಹತ್ತೋದು ಇಳಿಯೋದು ಅದನ್ನೇ ಮಾಡ್ತಿದ್ಲು. ಹೋಗಲಿ ಪಾರ್ಸೆಲೆಲ್ಲ ಈಸ್ಕೊಂಡು ಅಲ್ಲೇ ತಿನ್ನೋದ ಅಂದರೆ ಮಳೆ ಬಂದುಬಿಡುತ್ತೆ, ಪಾರ್ಸೆಲ್ ಈಸ್ಕೊಂಡು ಹೊಂಟೋಗ್ಬಿಡೋಣ, ಮನೇಲಿ ನಿಧಾನ ಕೂತ್ಕೊಂಡು ತಿನ್ಬೋದು ಅಂತೇಳ್ಬಿಟ್ಟು ಅಪ್ಪ ಮಗಳು ಪಾರ್ಸೆಲ್ ಈಸ್ಕೊಂಡ್ರು. ಬಟ್ ನನಗೇನು ಇದರಲ್ಲೇ ಇರಲಿಲ್ಲ. ನನಗೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೇಳ್ತಾರೆ ಏನು ತಿನ್ನಬೇಕು ಅನಿಸ್ತೈತೆ, ಏನು ಕ್ರೇವಿಂಗ್ ಆಗುತ್ತೆ ಅಂತ. ನಂಗೆ ನಿಜವಾಗ್ಲೂ ಫಸ್ಟಲ್ಲೂ ಏನೂ ಕ್ರೇವಿಂಗ್ ಇರಲಿಲ್ಲ, ಈಗಲೂ ಏನಿರಲಿಲ್ಲ. ಅಮ್ಮ ನಾಳೆ ಗುರುವಾರ ಇರೋದ್ರಿಂದ ಹೂವೆಲ್ಲ ತೊಗೊಬಂದಿದ್ರು. ರಾಯರ ಪೂಜೆ ಮಾಡಬೇಕಿತ್ತಲ್ಲ, ನಾನು ತುಂಬ ಚೆನ್ನಾಗಿ ಹಾರ ಮಾಡ್ತೀನಿ ಮಾಡು ಅಂತ ತಂದಿದ್ದೀನಿ ಅಂತ ಹೇಳಿದ್ರು. ಸೊ ಸರಿ ಮಾಡಿಕೊಡ್ತೀನಿ. ನಾನೆಲ್ಲ ಫ್ರೆಶ್ ಅಪ್ ಆಗಿದ್ನಲ್ಲ, ಬರೀ ಜಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಮುಖ ತೊಳೆದ್ಬಿಟ್ಟು ಹಾರ ಮಾಡೋಣ ಅಂತ ಕೂತ್ಕೊಂಡೆ. ಫೈನಲ್ಲಾಗಿ ಹಾರ ಮಾಡಿದೆ. ಬೆಳಗ್ಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಬೇಗ ಪೂಜೆ ಮಾಡಬೇಕಲ್ವಾ, ನಾನೇ ಮಾಡ್ತೀನಿ. ನನಗೆ ಪೂಜೆ ಮಾಡೋದಂದರೆ ಒಂಥರ ತುಂಬಾ ಇಷ್ಟ. ನಾನೇ ಮಾಡ್ತೀನಿ ಮಮ್ಮಿ ಅಂದಲ್ಲ, ಸರಿ ಆಯಿತು ಮಾಡು ಅಂದರು. ಹಾರದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಡಾಕ್ಟ್ರೆಲ್ಲ ತೋರಿಸ್ದೆ. ನನಗೆ ಈ ಸತಿ ಅದೇ ಹೊಟ್ಟೆ ಸ್ವಲ್ಪ ಪೇಯ್ನು ಬಿಟ್ಟು ಪೇಯ್ನ್ ಬರ್ತಿತ್ತು, ಸೊಂಟ ನೋವು, ಆಮೇಲೆ ಹೊಟ್ಟೆ ತುಂಬ ಕಲ್ಲಾದಂಗೆ ಫೀಲ್ ಆಗ್ತಿತ್ತು ಆ ಪೇಯ್ನ್ ಬಂದಾಗ. ಸೊ ಅದಕ್ಕೆ ಒಂದು ಇಂಜೆಕ್ಷನ್ನು ಮತ್ತು 40 ಮಾತ್ರೆ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ ಥರ ಹೊಟ್ಟೆ ಕಲ್ಲಾಗಬಾರ್ದು, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ಅಪ್ಪ ಮಗಳು ಇದನ್ನೇ ತೊಗೊಬಂದು ಟೀ ಜೊತೆಗೆ ಕಾಫಿ ಜೊತೆಗೆ ಎಂಜಾಯ್ ಮಾಡ್ತಿದ್ರು. ಸೊ ನನಗೇನು ತಿನ್ನೋ ಮೂಡ್ ಇರಲಿಲ್ಲ, ಅವರೇ ತಿನ್ನಲಿ ಅಂದ್ಬಿಟ್ಟು ಸುಮ್ಮನಾಗಿದೆ. ಅಮ್ಮ ನನಗೆ ಇದ್ದರು ಸಾಂಬಾರು ಮಾಡಿದ್ರು, ಚಪ್ರದವರೆಕಾಯಿ ಸಾರು. ನೈಟು ಅದೇ ಊಟ ಮಾಡಿದ್ವಿ. ಏನಾರ ಮಾಡ್ತೀನಿ ಚಿಕನ್ ತಂದು ಅಂದರು, ಬೇಡ ನನಗೇನು ಇದಿಲ್ಲ ಅಂತ ಹೇಳಿದ್ವಿ. ಅದೇ ಮಡಗಿದ್ರು, ಓಕೆ ಅಂದ್ಬಿಟ್ಟು ಎಲ್ಲ ಊಟ ಮುಗಿಸಿ ಮಲ್ಕೊಂಡು ಅದ್ರ ಮಾರನೆಗೆ ನಾನೇ ಪೂಜೆಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬೇಗ ಬೇಗ ಪೂಜೆ ಮಾಡ್ತೀನಿ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಬುಧವಾರ, ಇದು ಗುರುವಾರ ಆಗಿರೋದ್ರಿಂದ ಶುಕ್ರವಾರಕ್ಕೂ ಆಗುತ್ತೆ. ಶುಕ್ರವಾರ ನಮ್ಮ ಮನೇಲಿ ಕಳಸ ಇಟ್ಟಿದ್ದೀವಿ, ಕಳಸ ತೆಗಿಬಾರ್ದು ಯಾವುದೇ ಕಾರಣಕ್ಕೂ ಅಂದ್ಬಿಟ್ಟು ಗುರುವಾರನೇ ಕಂಪ್ಲೀಟಾಗಿ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಗುರುವಾರನೇ ಎಲ್ಲ ಕಂಪ್ಲೀಟ್ ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಅರ್ಲಿ ಮಾರ್ನಿಂಗ್ ಶುಕ್ರವಾರ ಚಾಮುಂಡೇಶ್ವರಿಗೂ ಪೂಜೆ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ನಮ್ಮ ಏರಿಯಾದೆಲ್ಲ ಚಾಮುಂಡೇಶ್ವರಿ ಪೂಜೆ ಮಾಡೋದು, ಚಾಮುಂಡಿ ಹಬ್ಬ ಮಾಡೋದೆಲ್ಲ ಗೊತ್ತೇ ಇರುತ್ತೆ ಮೈಸೂರಲ್ಲಿರೋರಿಗೆ. KG ಕೊಪ್ಪಲಲ್ಲಿ ಇದ್ದಾಗಂತೂ ತುಂಬ ಹೆವಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಿದ್ವಿ. ಕುವೆಂಪು ನಗರ ಬಂದ ಮೇಲೆ ನಾವು ಅದು ನಮಗೊಂಥರ ಪದ್ಧತಿ ಆದಂಗೆ ಆಗ್ಬಿಟ್ಟು ನಾವು ಚಾಮುಂಡಿ ಹಬ್ಬ ಇಲ್ಲಿದ್ದರೂ ಮಾಡ್ತೀವಿ. ಸೊ ನಾನೆಲ್ಲ ಅಮ್ಮ ಟಿಫನ್ ಎಲ್ಲ ಮಾಡಿ ಎಲ್ಲ ಮಾಡಿದರು. ಪುಟಾಣಿದ್ರು ಟಿಫನ್ ಎಲ್ಲ ಆಗಿತ್ತು. ನಾನು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋಣ, ಅದೇನೋ ಎಷ್ಟೇ ಏನು ಹೇಳಿದ್ರು ಟಿಫನ್ ಮಾಡ್ಕೊಂಡು ಪೂಜೆ ಮಾಡು ಅಂತ ಎಷ್ಟೇ ಹೇಳ್ತಾರೆ ಅಮ್ಮ ಆಗಲಿ ಯಾರೇ ಆಗಲಿ. ಬಟ್ ಅದು ನನಗೇನೋ ಕಂಫರ್ಟೇಬಲ್ ಆಗಿ ಅನ್ಸೋದೇ ಇಲ್ಲ. ನಂಗೆ ಪೂಜೆ ಮಾಡೋ ತನಕ ಟಿಫನ್ ತಿನ್ನಬೇಕು ಅಂತಲೂ ಅನಿಸಲ್ಲ. ಸೊ ಬೇಗ ಬೇಗ ಮಾಡಿಬಿಟ್ಟೆ. ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಿದ್ರಲ್ಲ ನೋಡಿ. ಫೈನಲಾಗಿ ಈ ಥರ ಪೂಜೆ ಮಾಡಿದ್ಮೇಲೆ ತಿಂಡಿ ತಿನ್ನೋಕ್ಕೆ ಪೂಜೆ ಏನಕ್ಕೆ ಆದರೂ ಮನಸ್ಸು ನನಗಿಲ್ಲ ಅಂದರೆ ಅದೇನೇ ಆಗಿದ್ರು ಮನಸ್ಸು ಬರಲ್ಲ. ಸೊ ಇಲ್ಲೆಲ್ಲ ಪೂಜೆ ಮಾಡಿ ರಾಯರಿಗೂ ಪೂಜೆ ಮಾಡಿದೆ. ರಾಯರು ಆಲ್ರೆಡಿ ಹೂವಿನ ವರ ಕೊಟ್ಬಿಟ್ಟಿದ್ರು ನನಗೆ, ಆ ಕಡೆಯಿಂದನೂ ಕೊಟ್ಟಿದ್ರು, ಮೇಲ್ಗಡೆ ಭಾಗದಿಂದನೂ ಗುಲಾಬಿ ಹೂವಿನ ವರ ಕೊಟ್ಟಿದ್ರು. ಪೂಜೆ ಮಾಡಿ ಮುಂಚೆನೇ ಎಲ್ಲ ನೈವೇದ್ಯ ಇಟ್ಟು ಎಲ್ಲ ಮಾಡಿ ಎಲ್ಲ ತಕ್ಷಣವೇ ಕೊಟ್ಟಿದ್ರು. ಒಂಥರ ಮನಸ್ಸಿಗೆ ನೆಮ್ಮದಿ. ನಾವೇನು ಹೂವಿನ ಪ್ರಸಾದ ಕೇಳಲ್ಲ, ರಾಯರ ಇಚ್ಛೆ ಅಂತೆ ಅವರೇ ಕೊಡ್ತಾರೆ. ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನೇ ಕೊಡಲಿ. ನಾನು ಏನು ಬೇಡ್ಕೊಳ್ಳೋದಂದರೆ ನನ್ನ ಮಕ್ಳಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಉಡೋದು ಒಳ್ಳೆ ಆಯುಸ್ಸು ಆರೋಗ್ಯದಲ್ಲಿ ಬರಲಿ ಅನ್ನೋದೇ. ಸೊ ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸಿ ಊರಿಗೆ ಹೋಗ್ಬೇಕಿತ್ತಲ್ಲ, ಟಿಫನ್ನು ಸರಿ ಊಟ ಅಂತಿದ್ದೀನಿ. ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ, ಅದೊಂದು ಸ್ವಲ್ಪ ಇತ್ತು. ಅಮ್ಮ ಬಾತ್ ಮಾಡಿದರು, ಟೊಮೆಟೊ ಬಾತು ನೆಂಚ್ಕೊಳ್ಳೋಕ್ಕೆ ಇದು ಕೊಟ್ಟಿದ್ದರು. ತಿಂಡಿ ತಿಂದ್ಕೊಂಡು ನಾನು ನನ್ನ ಮಗಳು ಒಂದೇ ಥರ ಟ್ವಿನ್ಸಾಗಿ ಕಾಂಬೋ ಆಗಿ ಡ್ರೆಸ್ನ ತೊಗೊಂಡಿದ್ವಿ. ಅದನ್ನು ಹಾಕ್ಕೊಂಡಿದ್ದೆ. ನಾನು ಅವಳಿಗೆ ಹಾಕ್ತಿದ್ರೆ ನೀನು ಹಾಕೋಮ್ಮ ಅದನ್ನೇ ಅಂತ ಹೇಳ್ತಿದ್ಲು. ಸೊ ಅದನ್ನೇ ನಾನು ಹಾಕ್ಕೊಂಡಿದ್ದೆ. ಹೋಗು ಮಮ್ಮಿ ನೀನು ಅಂತ ಇದು ಮಾಡ್ತಿದ್ಲು. ಒಂದು ಫೋಟೋ ತೊಗೋತೀನಿ ಮಗಳೇ ಅಂತಂದರೆ ಕೂತ್ಕೊಂಡ್ಬಿಟ್ಲು. ಸೊ ಅಲ್ಲಿಂದ ಆಟೋನ ಬುಕ್ ಮಾಡಿದ್ವಲ್ಲ, ಡೈರೆಕ್ಟಾಗಿ ಊರಿಗೆ ಬರೋದು ನಾವು ಆಟೋದಲ್ಲಿ. ಯಾಕಂದರೆ ನನಗೆ ಸ್ವಲ್ಪ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅನ್ಕಂಫರ್ಟೇಬಲಾಗಿ ಫೀಲ್ ಆಗುತ್ತೆ. ಅದು ನಾನು ಪ್ರೆಗ್ನೆಂಟ್ ಆದಮೇಲೆ ಆಟೋದಲ್ಲಿ ಟ್ರಾವೆಲ್ ಮಾಡೋದು. ಅದಕ್ಕೆ ಮುಂಚೆ ಎಲ್ಲ ಬಸ್ಸಲ್ಲೇ ಓಡಾಡ್ತಿದ್ದೆ. ನನಗೇನು ಬಸ್ ಅಂದರೆ ಆಗೋದೇ ಇಲ್ಲ ಅನ್ನೋದೇನಿಲ್ಲ. ಬಸ್ ಆದರೂ ಓಕೆ, ಆಟೋ ಆದರೂ ಓಕೆ, ಸ್ಕೂಟ್ರ್ ಆದರೂ ಓಕೆ, ಕಾರ್ ಆದರೂ ಓಕೆ, ಯಾವುದ್ರಲ್ಲಾದರೂ ಓಕೆ. ನಾವು ಹೋಗುವಾಗೂ ಮಳೆ ಬರ್ತಿತ್ತು, ಬರುವಾಗಲೂ ಮಳೆ ಬರ್ತಿತ್ತು. ನಾವು ಇನ್ನೂ ಬೇಗನೆ ಬರ್ತಿದ್ವಿ. ಅಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಬೇಗನೆ ಮಳೆ ಬರ್ತಿತ್ತು. ಅದಕ್ಕೆ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡಿಕೊಂಡು ಬಂದ್ವಿ. ಆದರೂ ಮಳೆ ನಿಲ್ಲಿಲ್ಲ. ಸೊ ಬಂದುಬಿಡೋಣ ಅಂತ ಫೈನಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ಬಂದ್ವು ಫೈನಲಿ. ಸೊ ಪುಟಾಣಿ ಊಟ ಮಾಡಿ ಮಲ್ಕೊಂಡಿದ್ದಾಳೆ. ಯಾರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮನೆಯಿಂದ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಹಬ್ಬದ ಕೆಲಸ ಇದೆ. ಇನ್ನೇನು ಉಪವಾಸದ ಹಬ್ಬ ಬರ್ತಲ್ಲ, ಅಲ್ಲಿ ಇಲ್ಲಿ ಎಡೆ ಇಕ್ತಾರೆ ನಮ್ಮ ಅತ್ತೆ ಮನೇಲಿ.
ಸ್ವಲ್ಪ 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 ಕೆಲಸ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡೋಕ್ಕೆ ತುಂಬಾ ಈಗ ರಿಸ್ಕ್ ಆಗಿಬಿಟ್ಟೈತೆ ನನಗಂತೂ. ಸಿಕ್ಕಾಪಟ್ಟೆ ಬಾಡಿ ಹೆಂಗೆ ಕೇಳ್ತಿದೆ ಅಂದರೆ ಬರೀ ಜಸ್ಟ್ ಏನೋ ರೆಸ್ಟ್ ಮಾಡು ಅಂತಲೇ ಹೇಳ್ತೈತೆ. ಸೊ ಅದಕ್ಕೆ ಎಲ್ಲ ಮುಗಿದ ಮೇಲೆ ರೆಸ್ಟ್ ಮಾಡಬೇಕು ಕಂಪ್ಲೀಟಾಗಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಲಾಗು ನೋಡೋಣ ಯಾವುದಾಗುತ್ತೆ ಅದನ್ನು ಮಾಡ್ತೀನಿ. ಮಾಡಬೇಕು ಲಾಗ್ಸ್ನ ಆಗ್ತಾಯಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹೆಲ್ತು ಅಪ್ಸೆಟ್ ಆಗಿಬಿಡ್ತು. ಅದಕ್ಕೆ ಹೋಗಿ ತೋರಿಸ್ಕೊ ಬಂದಿದ್ದೀನಿ. ಲಾಗ್ಸ್ಗಳೇ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ ಯಾವುದಾಗುತ್ತೆ ಅಷ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಸೊ ಟೇಕ್ ಕೇರ್, ಬಾಯ್.